ಕರ್ನಾಟಕದ ಧರ್ಮಸ್ಥಳ ಮೂಲದ ಏರೋಸ್ಪೇಸ್ ಉದ್ಯೋಗಿ ನಿಗೂಢವಾಗಿ ಸಾವನ್ನಪ್ಪಿದ್ದಾರೆ. ಪಂಜಾಬಿನಲ್ಲಿ ನಿಗೂಢವಾಗಿ ಧರ್ಮಸ್ಥಳದ ಯುವತಿ ಸಾವಿಗೀಡಾಗಿದ್ದಾರೆ. ಆಕೆಯ ಹೆಸರು ಆಕಾಂಕ್ಷ. ನೆನ್ನೆ ನಡೆದಿರುವಂಥ ಘಟನೆ ಇದು. ಮೇ 17ಕ್ಕೆ ನಡೆದಿರುವಂಥ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಧರ್ಮಸ್ಥಳದ ಬಳಿಯ ಬೋಳಿಯಾರ್ ಗ್ರಾಮದ ನಿವಾಸಿ ಸುರೇಂದ್ರ ಸಿಂಧುದೇವಿ ಮಗಳು ಆಕಾಂಕ್ಷ. ಪಂಜಾಬಿನ ಫಗ್ವಾಡಾ ಕಾಲೇಜಿನಲ್ಲಿ ಉನ್ನತ ಶಿಕ್ಷಣವನ್ನು ಆಕೆ ಪೂರೈಸಿದ್ದು. 6 ತಿಂಗಳ ಹಿಂದೆ ವೃತ್ತಿ ಜೀವನವನ್ನು ದೆಹಲಿಯಲ್ಲಿ ಆರಂಭ ಮಾಡಿದ್ರು. ದೆಹಲಿಯಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ದಂಥ ಆಕೆ ತನ್ನ ಸರ್ಟಿಫಿಕೇಟ್ಗಳನ್ನು ತೆಗೆದುಕೊಳ್ಳಲಿಕ್ಕೆ ಪಂಜಾಬಿಗೆ ಹೋಗಿದ್ದರು. ಆ ಸಂದರ್ಭದಲ್ಲಿ ಪಂಜಾಬಿನ ಸ್ಥಳದಲ್ಲಿ ಇದೀಗ ನಿಗೂಢವಾಗಿ ಸಾವನ್ನಪ್ಪಿದ್ದಾರೆ. ಶೈಕ್ಷಣಿಕ ಪ್ರಮಾಣ ಪತ್ರಗಳನ್ನು ಪಡೆದು ವಾಪಸ್ಸಾಗಬೇಕಾಗಿದ್ದ ಆಕೆ ಪ್ರಾಣವನ್ನು ಬಿಟ್ಟಿದ್ದಾಳೆ. ಹೀಗಾಗಿ ಅನುಮಾನಗಳು ದಟ್ಟವಾಗಿದ್ದಾವೆ. ಆಕೆಯ ಸಾವಿನ ಹಿಂದಿರುವಂಥ ಕಾರಣಗಳೇನು? ಆಕೆ ತಾನೇ ಸಹಜವಾಗಿ ಯಾವುದಾದ್ರು ಆಘಾತದಲ್ಲಿ ಸತ್ತಿದ್ದ, ಅಥವಾ ಏನಾದರೂ ಮತ್ತೊಂದು ಕಾಯಿಲೆ ಇತ್ತಾ, ಅಥವಾ ಕೊಲೆನಾ, ಸೂಸೈಡಾ? ಹೀಗೆ ಅನೇಕ ರೀತಿಯ ಅನುಮಾನಗಳಲ್ಲಿ ಕಾಣಿಸ್ತಾ ಇದ್ದಾವೆ. ಆಕೆ ದೆಹಲಿಯಿಂದ ಪಂಜಾಬಿಗೆ ಬಂದು ಪಂಜಾಬಿನಿಂದ ದೆಹಲಿಗೆ ಹೋಗಲಿಲ್ಲ, ಬದಲಾಗಿ ಆಕೆ ಮರಣವನ್ನು ಹೊಂದಿದ್ದಾಳೆ. ಹೀಗಾಗಿ ಆಕೆಯ ತಂದೆ ಮತ್ತು ತಾಯಿ ಅಲ್ಲಿಗೆ ತೆರಳಿದ್ದಾರೆ, ಪಂಜಾಬ್ಗೆ ತೆರಳಿದ್ದಾರೆ. ಪೊಲೀಸರಿಗೆ ದೂರು ಕೊಟ್ಟಿದ್ದಾರೆ. ಅವರ ದೂರಿನ ಆಧಾರದ ಮೇಲೆ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ ಪಂಜಾಬಿನ ಪೊಲೀಸರು. ಜೊತೆಗೆ ತನಿಖೆಯನ್ನು ಕೂಡ ಮಾಡ್ತಾ ಇದ್ದಾರೆ. ದೆಹಲಿಯ ಏರೋಸ್ಪೇಸ್ನಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಯುವತಿ ಹೀಗೆ ಪ್ರಾಣವನ್ನು ಕಳೆದುಕೊಂಡಿದ್ದು ಸಾಕಷ್ಟು ಅನುಮಾನಗಳಿಗೆ ಕಾರಣವಾಗ್ತಾ ಇದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಆದಿತ್ಯ ನೀಡುತ್ತಾರೆ. ಆದಿತ್ಯ, ಈಗ ಏನಾದ್ರು ಸುಳಿವು ಸಿಗ್ತಾ ಇದೆಯಾ? ಯಾಕಂತ ಹೇಳಿದರೆ ಆಕೆ ತನ್ನ ಸರ್ಟಿಫಿಕೇಟ್ಗಳನ್ನು ತೆಗೆದುಕೊಂಡು ಬರಲಿಕ್ಕೆ ಹೋಗಿದ್ದು, ಆಕೆ ಹೆಣವಾಗಿದ್ದಾಳೆ ಅಂತ ಹೇಳಿದರೆ ಕಾರಣ ಏನು? ಅದೊಂದು ಸೂಸೈಡಾ, ಕೊಲೆನಾ, ಮತ್ತಿತರ ಕಾರಣಗಳಿದ್ದಾವ? ಏನು ಪ್ರಾಥಮಿಕ ಮಾಹಿತಿ ಸಿಗ್ತಾ ಇದೆ? ದಶರಥ್, ಈ ಸಾವಿನ ಸುತ್ತ ಬಹಳ ಅನುಮಾನಗಳು ಇದೆ. ಪೋಷಕರು ಕೂಡ ಇದೇ ವಿಚಾರವನ್ನ ಹೇಳ್ತಾ ಇದ್ರು. ಯಾಕಂದ್ರೆ ಸದ್ಯ ಅವ್ರಿಗೆ ಅಲ್ಲಿಂದ ಬರ್ತಾ ಇರುವಂತ ಮಾಹಿತಿ, ಯಾಕಂದ್ರೆ ಏನು ಪೋಷಕರಿದ್ದಾರೆ, ಇವ್ರು ಇನ್ನೂ ಅಲ್ಲಿ ಪಂಜಾಬಿಗೆ ರೈಚ್ ಆಗಿಲ್ಲ, ಇನ್ನು ಆನ್ ದ ವೇ ಇದ್ದಾರೆ. ಬಟ್ ಅಲ್ಲಿನ ಒಂದು ಪೊಲೀಸ್ ಠಾಣೆಯಲ್ಲಿ ಅವ್ರ ಮಾಹಿತಿ ಅವ್ರಿಗೆ ಬಂದಿತ್ತು, ಈ ತರ ಮಹಡಿಯಿಂದ ಬಿದ್ದು ಆಕೆ ಸಾವನ್ನಪ್ಪಿದ್ದಾಳೆ ಅನ್ನುವಂಥದ್ದು. ಆದ್ರೆ ಇದೇ ವಿಚಾರವನ್ನ ಆಕೆಯ ಸಂಬಂಧಿಕರು ಆ ಪಗ್ವಾಡದ ಒಂದು ಕಾಲೇಜ್ ಏನಿದೆ ಅವ್ರಿಗೆ ಕಾಲ್ ಮಾಡಿ ಅವರಿಂದ ಮಾಹಿತಿಯನ್ನ ಕಲೆ ಹಾಕುವ ಸಂದರ್ಭ ಕಾಲೇಜ್ ಅವರು ಈ ತರ ಯಾವುದೇ ಘಟನೆಗಳು ನಮ್ಮ ಗಮನಕ್ಕೆ ಬಂದಿಲ್ಲ ಅನ್ನುವಂತ ರೀತಿಯ ಒಂದು ಉಡಾಪಿಯ ಉತ್ತರವನ್ನ ನೀಡ್ತಾ ಇದ್ದಾರೆ ಅನ್ನುವಂತ ಮಾಹಿತಿಯನ್ನ ಕೂಡ ಸಂಬಂಧಿಕರು ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ಅಂದ್ರೆ ಇದರ ಸುತ್ತ ಬಹಳ ಒಂದು ಅನುಮಾನ ಇದೆ. ವ್ಯವಸ್ಥಿತವಾಗಿ ಏನೋ ನಡೆದಿದೆ, ಇದನ್ನ ವ್ಯವಸ್ಥಿತವಾಗಿ ಮುಚ್ಚಿ ಹಾಕುವ ಪ್ರಯತ್ನಗಳು ಕೂಡ ನಡೀತಾ ಇದೆ ಅನ್ನುವಂಥದ್ದು ಪೋಷಕರ ಒಂದು ವಾದವಾಗಿದೆ. ಹೀಗಾಗಿ ಈ ಪೋಷಕರು ಈಗಾಗಲೇ ಅಲ್ಲಿಗೆ ಹೋಗ್ತಾ ಇದ್ದಾರೆ. ಯಾಕಂದ್ರೆ ಅವರ ಒಂದು ಮಾತಿನ ಪ್ರಕಾರ ಏಕಾಏಕಿ ಈ ತರ ಆಗೋದಕ್ಕೆ ಹೇಗೆ ಸಾಧ್ಯ? ಅಂದ್ರೆ ಪೊಲೀಸರು ಒಂದು ರೀತಿಯ ಆತ್ಮಹತ್ಯೆ ಅನ್ನುವಂತ ರೀತಿಯಲ್ಲಿ ಮಾಹಿತಿಯನ್ನ ಕೊಟ್ಟಿದ್ದಾರೆ ಅಂತ. ಆದ್ರೆ ಸಂಬಂಧಿಕರು ಹೇಳೋ ಪ್ರಕಾರ ಆಕೆಗೆ ಆತ್ಮಹತ್ಯೆಯನ್ನ ಮಾಡಿಕೊಳ್ಳುವಂತ ಯಾವುದೇ ಒಂದು ಪರಿಸ್ಥಿತಿಯಲ್ಲಿ ಆಕೆ ಇರ್ಲಿಲ್ಲ. ಬಹಳ ಆತ್ಮವಿಶ್ವಾಸದಿಂದ ಇದ್ದಂತ ಒಂದು ಹುಡುಗಿ ಆಕೆ, ಮತ್ತು ಜೀವನದಲ್ಲಿ ಸಾಕಷ್ಟು ಸಾಧನೆಯನ್ನ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಪರಿಶ್ರಮವನ್ನ ಪಟ್ಟಿದ್ಲು. ಅದಕ್ಕೆ ಪೂರಕವಾಗಿ ಏನು ದೆಹಲಿಯಲ್ಲಿ ಆಕೆ ಏರೋಸ್ಪೇಸ್ ಇಂಜಿನಿಯರ್ ಆಗಿ ಕೆಲಸವನ್ನ ಮಾಡ್ತಾ ಇದ್ಲು, ಅವಳ ಒಂದು ಕೆಲಸಕ್ಕೆ ಏನು ಒಂದು ಮನ್ನಣೆ ಸಿಕ್ಕಿ ಆಕೆ ಬೇರೆ ಜಪಾನ್ ದೇಶದಲ್ಲೂ ಕೂಡ ಆಕೆಗೆ ಒಂದು ಕೆಲಸ ಆಕೆ ಗಿಟ್ಟಿಸಿಕೊಂಡಿದ್ಲು. ಇದಕ್ಕೆ ಪೂರಕವಾಗಿ ಅಲ್ಲಿಂದ ಒಂದು ಪ್ರಮಾಣ ಪತ್ರ ಆಕೆಗೆ ಬೇಕಾಗಿತ್ತು. ಆ ಪೋಷಕರು ಹೇಳೋ ಪ್ರಕಾರ ಅದನ್ನ ಮೊಬೈಲ್ ಅಲ್ಲೇ ಕಳುಹಿಸಿ ಕೊಡ್ಬೋದಾಗಿತ್ತು. ಆದ್ರೆ ಅದಕ್ಕೂ ಕೂಡ ಅವಳನ್ನ ಕಾಲೇಜಿಗೆ ಕರೆದಿದ್ರು. ಹಾಗಾಗಿ ಅವಳು ಕಾಲೇಜಿಗೆ ಹೋಗಿದ್ಲು, ಮತ್ತು ಬೇಕಾದಂತ ಎಲ್ಲಾ ಪ್ರಮಾಣ ಪತ್ರವನ್ನ ಕೂಡ ನಾನು ಸ್ವೀಕರಿಸಿ ಆಗಿದೆ, ಇನ್ನೇನಿದ್ರು ಇಲ್ಲಿಂದ ನಾನು ಹೊರಡೋದಷ್ಟೇ ಬಾಕಿ ಅನ್ನುವಂತ ಮಾಹಿತಿಯನ್ನ ಕೂಡ ಆಕೆ ಪೋಷಕರಿಗೆ ನೀಡಿದ್ಲು. ಆದ್ರೆ ಇಷ್ಟೆಲ್ಲ ಆದ ಬಳಿಕ ಪೊಲೀಸರಿಂದ ಸಂಬಂಧಿಕರಿಗೆ ಕರೆ ಬರುತ್ತೆ, ಈ ತರ ಈಕೆ ಸಾವನ್ನಪ್ಪಿದ್ದಾಳೆ ಅನ್ನುವಂಥದ್ದು. ನಿಜಕ್ಕೂ ಕೂಡ ಇವರಿಗೆ ಒಂದು ರೀತಿ ಆಘಾತವನ್ನ ತಂದು ಬಿಟ್ಟಿದೆ ಇದು. ಮತ್ತು ಅಲ್ಲಿನ ಒಂದು ಸ್ಥಳೀಯ MLA ಸಹಕಾರವನ್ನ ಪಡೆದು ಈ ಪ್ರಕರಣದ ಹಿಂದೆ ಬೇರೆ ಯಾರದ್ದಾದ್ರೂ ಕೈವಾಡ ಇದೆಯಾ, ಅಥವಾ ಈಕೆಯನ್ನ ಕೊಲೆ ಮಾಡ್ಲಾಗಿದ್ಯಾ, ಬೇರೆ ಏನಾದ್ರೂ ಉದ್ದೇಶಗಳಿತ್ತ, ಈ ಎಲ್ಲದರ ಬಗ್ಗೆ ಕೂಡ ಏನು ಪೋಷಕರು ಮನವಿಯನ್ನ ಮಾಡ್ತಾ ಇದ್ದಾರೆ. ಮತ್ತು ಕರ್ನಾಟಕ ಸರ್ಕಾರದ ಒಂದು ಸಹಕಾರವನ್ನ ಕೂಡ ಕೇಳಿಕೊಂಡಿದ್ದಾರೆ. ಕರ್ನಾಟಕ ಸರ್ಕಾರ ಪಂಜಾಬ್ ಸರ್ಕಾರಕ್ಕೆ ಒಂದು ಒತ್ತಡವನ್ನ ಹಾಕಿ ಪ್ರಕರಣದ ಹಿಂದೆ ಯಾರದಾದ್ರೂ ಕೈವಾಡ ಇದ್ರೆ ಅವರನ್ನ ಬೆಳಕಿಗೆ ತಂದು ಅವ್ರಿಗೆ ಶಿಕ್ಷೆ ಆಗ್ಬೇಕು ಅನ್ನುವಂತ ಆಗ್ರಹವನ್ನ ಮಾಡಿದ್ದಾರೆ. ಆದ್ರೆ ಪೋಷಕರ ಪಾಯಿಂಟ್ ಆಫ್ ವ್ಯೂ ನಲ್ಲಿ ಆಕೆ ಆತ್ಮಹತ್ಯೆ ಮಾಡಿಕೊಳ್ಳುವಂತ ಯುವತಿಯೇ ಅಲ್ಲ ಅನ್ನುವಂಥದ್ದು, ಮತ್ತು ಕಾಲೇಜ್ನವರು ಕೊಡ್ತಾ ಇರುವಂತ ಒಂದು ಏನು ಮಾಹಿತಿ ಇದೆ, ಇದು ಇನ್ನಷ್ಟು ಅನುಮಾನಗಳಿಗೂ ಕೂಡ ಕಾರಣವಾಗ್ತಾ ಇದೆ. ಹಾಗಾಗಿ ಪೋಷಕರಿಗೆ ಅಲ್ಲಿಗೆ ಹೋಗ್ತಾ ಇದ್ದಾರೆ. ಇನ್ನೇನು ಒಂದು 2 ಗಂಟೆಯಲ್ಲಿ ಅಲ್ಲಿ ಅವರು ರೀಚ್ ಆಗ್ತಾರೆ ಅನ್ನುವಂತ ಒಂದು ಮಾಹಿತಿ ಇದೆ. ದಶರಥ್, ಥ್ಯಾಂಕ್ ಯು ಆದಿತ್ಯ ನಿಮ್ಮೆಲ್ಲ ಮಾಹಿತಿಗೆ. ಮಾಡುವ ವ್ಯಕ್ತಿ ಅಲ್ಲ, ಮುಂದಕ್ಕೆ ಹೋಗ್ಬೇಕು, ಕಲಿಬೇಕು, ನಾನು ಒಂದು ಹುದ್ದೆಯಲ್ಲಿ ಇರಬೇಕು, ನನ್ನ ಅಪ್ಪ ನಮ್ಮವರನ್ನು ಒಳ್ಳೆ ಮಾಡಿ ನೋಡಿಕೊಳ್ಬೇಕು. ತುಂಬ ಸಾಲ ತಗೊಂಡಿದ್ದಾರೆ ಅವಳನ್ನು ಕಲಿಸ್ಲಿಕ್ಕೆ. ಲೋನ್ ಎಲ್ಲ ಇದೆ, 1 ರೂಪಾಯಿ ಅವರ ಕೈಯಲ್ಲಿ ಇಲ್ಲ. ಇಂಥ ಹಣ ಎಲ್ಲ ಅವಳಿಗೆ ಆಗಿ ಮಾಡಿದ್ದಾರೆ.
ನಮ್ಮ ಇಂಗ್ಲೀಷ್